ಇಷ್ಟು ವರ್ಷ ಆದ್ರೂ ಕೂಡ ಇಂಡಿಯಾದಿಂದ ಹೊರಗಡೆ ಹಬ್ಬ ಆಚರಣೆ ಮಾಡಿದ್ದಿಲ್ಲ. ಲಾವೋಸ್ ಅಲ್ಲಿ ಯಾವ ತರ ಇರುತ್ತೆ ಇದು ಅಂತೇಳಿ ಈ ತರ ಊಟ ಮಾಡಿದ್ರೆ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಈ ತರ ಕೊಡ್ತಿರ್ತಾರೆ ಜನಗಳು. ಅವ್ರನ್ನ ಊಟ ಏನೋ ಕೊಡ್ತಾ ಇರ್ತಾರೆ, ಮನೆಯಲ್ಲಿ ಮಾಡಿರೋದು ಊಟ ಅವ್ರಿಗೆ ದನ ಹೋಗಿ ಕೊಡ್ತಾ ಇದ್ದಾರೆ. ಬೈಕ್ ಸಿಗ್ತಾ ಇಲ್ಲ, ಹಂಗಾಗಿ ನೀವು ನೋಡ್ಬೋದು ಎಲ್ಲ ಜನಗಳು ಮಲ್ಕೊಂಡಿರ್ತಾರೆ. ಬಹಳ ಬೇರೆ ಬೇರೆ ನ್ಯಾಷನಾಲಿಟೀಸ್ಗಳು ನಮಗೆ ಕಾಣ್ತಾರೆ ಇವಾಗ ಅಲ್ಲಿ. ಇವರು ಬಾಂಗ್ಲಾದೇಶಿ ಬಾಯಿ, ಎಲ್ಲರೂ ಬಾಂಗ್ಲಾದೇಶಿ ರೈಟ್, ಬಾಂಗ್ಲಾದೇಶಿ ಇಮಾಮ್ಜಿ ಅವರು ಅಂದ್ರೆ ಒಂಥರ ಪೂಜಾರಿ ಅಂತ ಹೇಳ್ಬೋದು. ಎಲ್ಲರೂ ಮುಖ ಪರಿಚಯ ಆಗ್ಬಿಟ್ಟಿದೆ ಇವರು. ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗ್ಬೇಕು. ಇನಿಷಿಯಲಿ ಹೇಳ್ಬೇಕಂತ ಹೇಳಿದ್ರೆ ಈ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ತಮ್ಮ ಮನೆಗಳಿಂದ. ಮಾರ್ನಿಂಗು 3:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಬ್ರಷ್ ಕ್ರಿಶ್ ಮಾಡಿ ಸ್ನಾನ ಮಾಡಿಕೊಂಡು ಊಟ ಮಾಡೋದಿರುತ್ತೆ ಪ್ರೊಸೆಸ್ಸು. ಸೊ ಆದರೆ ನಾವು ಇವಾಗ ಮನೇಲಿ ಇಲ್ವಲ್ಲ, ಹಂಗಾಗಿ ಒಂದು ಮಸ್ಜಿದ್ ಇದೆ ಲವಂಗಪುರಂಗಲ್ಲಿ. ಸೊ ಅಲ್ಲಿ ಹೋಗ್ಬೇಕು ಊಟ ಮಾಡೋಕ್ಕೆ. ಈ ಬೈಕ್ ತೊಗೊಂಡು ಅಲ್ಲಿಗೆ ತಲುಪೋಣ. ಸೊ ಬೈಕ್ ಸಿಗ್ತಾ ಇಲ್ಲ, ಹಂಗಾಗಿ ನೀವು ನೋಡ್ಬೋದು ಎಲ್ಲ ಜನಗಳು ಮಲ್ಕೊಂಡಿರ್ತಾರೆ 4 ಗಂಟೆ 3 ಗಂಟೆಗೆ ಮಾರ್ನಿಂಗಲ್ಲಿ. ಆ್ಯಂಡ್ ಮಾರ್ನಿಂಗ್ ಎದ್ದು ಅದು ಸ್ಪೆಷಲಿ ಮಾರ್ನಿಂಗ್ ಎದ್ದು ಊಟ ಮಾಡೋದು ಅಷ್ಟೇನು ಈಸಿ ಅಲ್ಲ ಗುರು. ಯಾಕೆಂದರೆ ನೋಡ್ಬೋದು ನೀವು ಎಲ್ಲರೂ ಮಲ್ಕೊತಾ ಇರ್ತಾರೆ 3:30-4 ಗಂಟೆಗೆ. ಸೊ ಇದಾದರೂ ಬೇರೆ ದೇಶ. बिरयानी चाहिए? नहीं चाहिए बिरयानी। शुक्रिया। ನೋಡಿ ಗುರು, ಥೈಲ್ಯಾಂಡಲ್ಲಿ ಅಂತೂ 90% ಬುದ್ಧಿಸಮ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ಲಾವೋಸಲ್ಲಿ ಕೂಡ 70% ಬುದ್ಧಿಸಮ್ನ ಫಾಲೋ ಮಾಡ್ತಾರೆ ಜನಗಳು. ಮಿಕ್ಕಿದ ಪರ್ಸೆಂಟೇಜ್ ಏನಿದೆ ಅಲ್ಲಿ ಬೇರೆ ಬೇರೆ ಧರ್ಮದ ಜನಗಳಿದ್ದಾರೆ. ಆದರೆ ಇಲ್ಲಿ ಪ್ರೆಸೆಂಟ್ ಮಾರ್ನಿಂಗ್ ನಾನು ನಿಮಗೆ ಇಲ್ಲಿ ಈ ಥರ ಯಾವ ಥರ ಇಲ್ಲಿ ರೋಜಾ ನಡೆಯುತ್ತೆ, ಯಾವ ಥರ ರಂಜಾನ್ ನಡೆಯುತ್ತೆ ಅಂತ ತೋರಿಸ್ಬೇಕಂತ ವಿಡಿಯೋ ಮಾಡ್ತಾ ಇದ್ದೆ. ಈ ಥರ ಬುದ್ಧಿಸ್ಟ್ ಮಾಂಗ್ಗಳು ಈ ಥರ ನಡ್ಕೊಂಡು ಹೋಗೋದು ಕಂಡಿದ್ದು. ಸೊ ಹಂಗಾಗಿ ಇದನ್ನು ತೋರಿಸ್ಬೇಕಂತ ನಿಮಗೆ ಅನ್ಕೊಂಡು ನಾನು. ಯಾಕಂದರೆ ಬೇರೆ ಬೇರೆ ದೇಶದಲ್ಲಿ ನಾವು ಅಡ್ಡಾಡ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ ಬೇರೆ ಬೇರೆ ಕಲ್ಚರ್ಗಳು ಆ್ಯಂಡ್ ಅವರ ಪದ್ಧತಿಗಳು ಯಾವ ಥರ ಅವರು ಫಾಲೋ ಮಾಡ್ತಾರೆ ಅಂತೇಳಿ. ಸೊ ಈ ಥರ ಊಟ ಮಾಡಿದ್ರೆ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಈ ಥರ ಕುಂತಿರ್ತಾರೆ ಜನಗಳು. ಸೊ ಅವ್ರನ್ನ ಇವರು ಊಟ ಏನೋ ಕೊಡ್ತಾ ಇರ್ತಾರೆ, ಮನೆಯಲ್ಲಿ ಮಾಡಿರೋದು ಊಟನ ಅವ್ರಿಗೆ ದನ ಹೋಗಿ ಕೊಡ್ತಾ ಇದ್ದಾರೆ ಆ ಮಂಗಳಿಗೆ. ಯಾಕಂದರೆ ಮಂಗಳು ತಾವು ಜೀವನದಲ್ಲಿ ಅವರು ದುಡಿಯಂಗಿಲ್ಲ, ಬರೀ ಅವರು ತಮ್ಮ ಧರ್ಮದಲ್ಲಿ ಪೂಜೆ ಮಾಡ್ಕೊಂಡು ದೇವ್ರನ್ನ ಜಪ ಮಾಡ್ಕೊಂಡು ಇರ್ತಾರೆ. ಮೇ ಬಿ ಇಲ್ಲಿ ಜನಗಳು ಅವ್ರನ್ನ ಡೈಲಿ ಈ ಥರ ಮಾರ್ನಿಂಗ್ ಅವ್ರಿಗೆ ಊಟ ಈ ಥರ ದಾನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಮುಂದೆ ನೀವು ನೋಡ್ತಾ ಇರ್ಬೋದು ಇದು ಟೆಂಪಲ್, ಒಂದು ಬುದ್ಧಿಸ್ಟ್ ಟೆಂಪಲ್ ಇದು ಮುಂದೆ ಇರೋದು. ಆ್ಯಂಡ್ ಇಲ್ಲೇ ಮುಂದೆಯಿಂದನೇ ಎಲ್ಲ ಮಂಗಳು ಹೋಗ್ತಾ ಇದ್ದಾರೆ ಒಳಗಡೆ. ಸೊ ಅಲ್ಲಿ ನೋಡ್ಬೋದು ಮುಂದೆ ಮಾಂಕ್ಗಳು ಅಲ್ಲಿ ನಿಂತ್ಕೊಂಡಿದ್ದಾರೆ, ಅಂದರೆ ಸನ್ಯಾಸಿಗಳು. ಸೊ ಅವರೆಲ್ಲ ಸನ್ಯಾಸಿಗಳು ಅಲ್ಲಿಂದ ಮನೆ ಒಳಗಡೆ ಹೋಗಿ ನಮ್ಮ ಊಟ ಮಾಡ್ಕೊಂತಾರೆ. ಮುಂದೆ ನೋಡ್ಬೋದು ಎಲ್ಲ ಲೈಟಿಂಗ್ ಇದ್ರಲ್ಲ, ಇದೆಲ್ಲ ಬುದ್ಧಿಸ್ಟ್ ಟೆಂಪಲ್ ಒಂದು 4:30-5 ಗಂಟೆಗೆ ಇಷ್ಟೆಲ್ಲ ಟೂರಿಸ್ಟ್ ಬಂದಿದ್ದಾರೆ. ಇವರೆಲ್ಲ ಸನ್ಯಾಸಿಗಳು ಇಲ್ಲೂ. ಸೊ ಇವರೇ ಮಂಕ್ಗಳು ನೋಡ್ಬೋದು. ಈ ಥರ ಇದೆ ಫುಲ್ ಸಖತ್ತಾಗಿ ಬೇರೆ ಬೇರೆ ಡಿಫ್ರೆಂಟ್ ಥರದ ಕಲ್ಚರ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗುತ್ತೆ. ಇದೇ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಟ್ರಾವೆಲ್ ಮಾಡಬೇಕು. ಇವತ್ತು ರಾತ್ರಿ ನಾನು ನಿಮಗೆ ತೋರಿಸಿದ್ದೆ ಯಾವ ತರ ಈ ಫಾಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ, ಈ ಉಪವಾಸ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ನೋಡಿದ್ರಲ್ಲ, ನಾವು ರಾತ್ರಿ 4:15 ಇಲ್ಲ 4 ಗಂಟೆಗೆ ರಾತ್ರಿ ನಾವು ಊಟ ಮಾಡಿದ್ವಿ. ಇಲ್ಲಿಂದ ನಮ್ಮ ಫಾಸ್ಟಿಂಗ್ ಸ್ಟಾರ್ಟ್ ಆಗಿರುತ್ತೆ. ಅವಾಗಿಂದ ಹಿಡ್ಕೊಂಡು ಇವಾಗ ಪ್ರೆಸೆಂಟು 6 ಗಂಟೆ ಏನೋ ಆಗ್ತಾ ಇದೆ. ಇವಾಗ ತನಕ ಒಂದು ಹನಿ ಕೂಡ ನೀರು ಕೂಡ ಬಾಯಲ್ಲಿ ಹೋಗಬಾರ್ದು, ಆ ಥರ ನಾವು ಇರಬೇಕಾಗುತ್ತೆ. ಇಲ್ಲೇ ಮಸೀದಿಗೆ ಹೋಗೋಣ. ಇಲ್ಲಿ ಲುವಾಂಗ್ಪ್ರಭಂಗಲ್ಲಿ ಮಸೀದಿ ಇದೆ ಒಂದು. ಸೊ ಆ ಮಸೀದಿಗೆ ಹೋಗೋಣ ಆ್ಯಂಡ್ ಅಲ್ಲಿ ಹೋಗಿ ಫಾಸ್ಟ್ ಇದು ಉಪವಾಸನ ಬಿಡೋಣ. ಸೊ ಯಾವ ಥರ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಏನಿಲ್ಲ ಅಂತೇಳಿ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಒಂದು ಫುಟ್ಬಾಲ್ ಕೋರ್ಟ್ ಕೂಡ ಇದೆ. ಸೊ ಇಲ್ಲಿ ಫುಟ್ಬಾಲ್ ಆಡ್ತಾ ಇದ್ದಾರೆ ಲೋಕಲ್ ಲಾವೋಸ್ ಜನಗಳು. ಇಲ್ಲಿ ನ್ಯಾಷನಲ್ ಗೇಮ್ ಅಂತ ಯಾವುದೂ ಇಲ್ಲ. ಆಲ್ಮೋಸ್ಟ್ ಜನಗಳು ಇಲ್ಲಿ ಟೈಮ್ ಪಾಸಿಗೆ ನಾವು ಯಾವ ಥರ ಕ್ರಿಕೆಟ್ ಆಡ್ತೀವಿ ಆ್ಯಂಡ್ ಇಲ್ಲಿ ಫೇವ್ರೇಟ್ ಗೇಮ್ ಅಂತ ಹೇಳಿದ್ರೆ ಫುಟ್ಬಾಲ್ ಆಡ್ತಾರೆ. ನೋಡಿ, ಯಾವುದೋ ದೇಶ ಯಾವುದೋ ಊರು ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ಇದೇ ಮಸ್ಜಿದ್ ಆ್ಯಂಡ್ ಈ ಮಸ್ಜಿದಲ್ಲಿ ಇಲ್ಲಿ ರೋಜಾ ಬಿಡೋದು. ಕಳೆದ 10 ದಿನಗಳಿಂದ ನಾನು ಇದೇ ಹಾಸ್ಟೆಲಲ್ಲಿ ಸ್ಟೇ ಮಾಡಿದ್ದೀನಿ. ಈ ಹಾಸ್ಟೆಲಲ್ಲಿ ನನ್ನ ವಾಸ ಹುಡ್ಕೊಂಡಿದ್ದೀನಿ.
ಸೊ ನೋಡ್ಬೋದು ಈ ಥರ ಇದೆ ನನ್ನ ಹಾಸ್ಟೆಲು. ಸೊ ಯಾಕೆ ಇಲ್ಲಿದ್ದೀನಿ 10 ದಿನ ಅಂತೇಳಿ ನಿಮ್ಗೆ ಗೊತ್ತಿರಲೇಬೇಕು. ಸೊ ನೋಡ್ಬೋದು ಇದೇ ನನ್ನ ಮನೆ ಆಗ್ಬಿಟ್ಟಿದೆ ಇಲ್ಲಿ. ಆಲ್ಮೋಸ್ಟ್ ಇಲ್ಲಿ ನನ್ನ ಹಾಸ್ಟೆಲ್ ಅಕ್ಕಪಕ್ಕದಲ್ಲಿ ಇರುವ ಜನಗಳೆಲ್ಲ ನನಗೆ ಬೇರೆ ಥರದಿಂದ ನೋಡ್ತಾ ಇದ್ದಾರೆ, ಯಾಕಂದರೆ ಭಾಳ ದಿನಗಳಿಂದ ಇಲ್ಲೇ ಇದ್ದೀನಲ್ಲ. ಮೇ ಬಿ ನಾನೇನೋ ಕೆಟ್ಟ ಕೆಲಸ ಮಾಡಿದ್ದೀನಿ ಇಲ್ಲಿ ಬಂದು ಅಂತೇಳಿ ಅನ್ಕೊತಿದ್ದಾರೆ. ಅಂದರೆ ಇಲ್ಲಿಗಲ್ಲಿ ಇಮಿಗ್ರೇಟ್ ಏನೋ ಮಾಡ್ತಾ ಇದ್ದೀನಿ ಅಂತೇಳಿ ಅನ್ಕೊತಿದ್ದಾರೆ. ಸೊ ಹಂಗಾಗಿ ಎಲ್ಲರೂ ಮುಖ ಪರಿಚಯ ಆಗ್ಬಿಟ್ಟಿದೆ ಗುರು. ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗಬೇಕು, ರಂಜಾನ್ ಈದ್ ಮಾಡ್ಕೊಂಡು ಹೋಗ್ಬೇಕಂತೇಳಿತ್ತು. ಹಂಗಾಗಿ ಲಾವೋಸಲ್ಲಿ ಫುಲ್ ದೇಶದಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ಈ ಬೈಕ್ಗಳು ಇದಾವೋ ಇಲ್ಲೋ ಗೊತ್ತಿಲ್ಲ. ಲುವಾಂಗ್ ಪ್ರಭಾಂಗ್ ಅಂತೇಳಿ ಸಿಟಿ ಇದು ಆ್ಯಕ್ಚುಲಿ ಪ್ರೆಸೆಂಟ್ ಇರೋದು. ಈ ಸಿಟಿಯಲ್ಲಿ ಮಾತ್ರ ಈ ಬೈಕ್ಗಳು ಇದ್ದಾವೆ. ಸೊ ಅದಕ್ಕೆ ಇವಾಗ ಲೇಟ್ ಆಗ್ತಾ ಇದೆ. ಹಂಗಾಗಿ ಈ ಬೈಕ್ಗಳನ್ನು ತೊಗೊಂಡು ಹೋಗೋಣ ಬನ್ನಿ. ನೋಡ್ಬೋದು ಈ ಥರ ಇದ್ದಾವೆ ಈ ಬೈಕ್ಗಳಲ್ಲಿ. ನಾನಂತರೂ ಭಾಳ ಎಕ್ಸೈಟೆಡ್ ಇದ್ದೀನಿ. ಲಾವೋಸಲ್ಲಿ ಯಾವ ಥರ ಇರುತ್ತೆ ಇದು ಆ್ಯಕ್ಚುಲಿ ನನಗೆ ಇನಿಷಿಯಲಿ ಗೊತ್ತಿದ್ದೇ ಇಲ್ಲ. ಇಲ್ಲಿನೂ ಮುಸ್ಲಿಂ ಪಾಪ್ಯುಲೇಷನ್ ಇದೆ ಅಂತೇಳಿ, ಆ್ಯಂಡ್ ಇಲ್ಲಿನೂ ಕೂಡ ಮಸ್ಜಿದ್ ಇದೆ ಅಂತೇಳಿ. ಇಷ್ಟು ವರ್ಷ ಆದರೂ ಕೂಡ ನಾನು ಇಂಡಿಯಾದಿಂದ ಹೊರಗಡೆ ಯಾವುದೋ ಹಬ್ಬ ಆಚರಣೆ ಮಾಡಿದ್ದಿಲ್ಲ. ಆಲ್ದೋ ಲಾವೋಸು ಒಂದು ಬುದ್ಧಿಸ್ಟ್ ಡಾಮಿನೆಂಟ್ ಕಂಟ್ರಿ ಅಂತೇಳಿದರೆ ಇಲ್ಲಿ ರಿಲಿಜಿಯನ್ ಬುದ್ಧಿಸಮ್ನ ಫಾಲೋ ಮಾಡ್ತಾರೆ. ಆದರೆ ಇಲ್ಲಿ ಕೂಡ ಭಾಳಷ್ಟು ಜನ ಮುಸ್ಲಿಮ್ಸ್ ಇದ್ದಾರೆ, ಆ್ಯಂಡ್ ಇಂಡಿಯನ್ ಒರಿಜಿನ್ ಕೂಡ ಭಾಳ ಇದ್ದಾರೆ ಇಲ್ಲಿ. ಸೊ ಇಂಡಿಯನ್ ಒರಿಜಿನಲ್ಲಿ ಮುಸ್ಲಿಮ್ಸು ಆ್ಯಂಡ್ ಬೇರೆ ಬೇರೆ ಧರ್ಮದವರು ಕೂಡ ಇಲ್ಲಿ ಇದ್ದಾರೆ. ಸೊ ಅವ್ರುಗಳ ರೆಸ್ಟೋರೆಂಟ್ಗಳು ಆ್ಯಂಡ್ ಬೇರೆ ಬೇರೆ ಬಿಸ್ನೆಸ್ಗಳು ಇಲ್ಲಿದ್ದಾವೆ ಈ ಕಂಟ್ರಿಯಲ್ಲಿ. ಭಾಳ ಬೇರೆ ಬೇರೆ ನ್ಯಾಷನಲಿಟೀಸ್ಗಳು ನಮಗೆ ಕಾಣ್ತಾರೆ ಇವಾಗ ಅಲ್ಲಿ. ಆ್ಯಂಡ್ ಇಲ್ಲಿ ನೋಡಿ ನೀವು, ಯುದ್ಧ ಆದರೆ ನಷ್ಟನೇ ಆಗುತ್ತೆ, ಯಾರಿಗೂ ಪ್ರಾಫಿಟ್ ಆಗಲ್ಲ. ಸೊ ಹಂಗಾಗಿ ಯುದ್ಧ ಆಗಬಾರ್ದು ಅಂತ ಅಂದ್ಕೊಳ್ತಿದ್ದೀನಿ ನಾನು. ಸೊ ಆದಷ್ಟು ಬೇಗ ಇದೆಲ್ಲ ಸಾಲ್ವ್ ಆಗಬೇಕು. ಯುದ್ಧದಿಂದ ಯಾರಿಗೂ ಏನು ಲಾಭ ಆಗಂಗಿಲ್ಲ. ಪ್ರೇಯರ್ ಇರೋದು 8:30. ಸೊ ಹಂಗಾಗಿ ಸ್ವಲ್ಪ ಅದಕ್ಕಿಂತ ಮುಂಚೆ ಸ್ವಲ್ಪ ಮಸ್ಜಿದ್ ತೋರಿಸ್ಬೋಣ ಅಂತೇಳಿ. ಸೊ ನನಗೆ ಭಾಳಷ್ಟು ಜನ ಇಲ್ಲಿ ಪರಿಚಯ ಆಗಿದ್ದಾರೆ. ಸೊ ಅವ್ರನ್ನ ಕೂಡ ತೋರಿಸ್ತೀನಿ ನಿಮಗೆ ಬರ್ತಾ ನೋಡ್ಬೋದು. ಈ ಥರ ಇದೆ ಮಸ್ಜಿದ್ದು. ಅಲ್ಲಿ ನೋಡ್ಬೋದು ಮುಂದೆ ಗಾಡಿಯೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಜನಗಳು ನಮಾಜ್ ಒಳಗೆ. ಈ ಥರ ಇದೆ ಮಸ್ಜಿದ್ದು, ನೋಡ್ಬೋದು ಯಾವ ಥರ ಇದೆ. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಜನಗಳು ಇಲ್ಲಿ. ಆ್ಯಂಡ್ ಈ ಮಸ್ಜಿದಲ್ಲಿ ಈ ಥರ ಒಂದು ಸ್ಮಶಾನ ಕೂಡ ಇದೆ, ನೋಡ್ಬೋದು. ಬೇಗ ಬನ್ನಿ ಒಳಗಡೆ ಹೋಗೋಣ, ಟೈಮ್ ಆಗ್ತಾ ಇದೆ. ಮುಖ ತೊಳ್ಕೊಂಡು ಒಳಗಡೆ ಹೋಗಬೇಕು. ಸೊ ಮಸ್ಜಿದ್ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡ್ಬೋದು ಜನಗಳೆಲ್ಲ ಕೂತ್ಕೊಂಡಿದ್ದಾರೆ. এবং মানুষ যে আল্লাহ পাক রব্বুল আলামিন কোরআন কারীমের ভিতরে ارشاد করেছেন ওয়ামা খলাকতুল জিন্না ওয়াল ইনসা ইল্লা লিয়াবুদুন। আল্লাহ পাক কোরআনে কারীমের আরেক আয়াতের ভিতরে বলেছেন যে আমি এইজন্য আল্লাহ পাক রব্বুল আলামিনের কাছে আমাদের নবী হযরত মুহাম্মদ সাল্লাল্লাহু আলাইহি ওয়াসাল্লাম দোয়া করেন। আল্লাহু আকবার আল্লাহু আকবার আলহামদুলিল্লাহি রাব্বিল আলামিন আসসালামু আলাইকুম ওয়া রাহমাতুল্লাহ আল্লাহু আকবার আল্লাহু আকবার لا إله إلا الله والله أكبر الله أكبر ولله ಸೊ ಈಗ ಎಲ್ಲ ನಮಾಜ್ ಮುಗ್ದಿದೆ, ನೋಡ್ಬೋದು ಎಲ್ಲ ಜನಗಳು ಹೋಗ್ತಾ ಇದ್ದಾರೆ. ಸೊ ಭಾಳಷ್ಟು ಜನ ಬಂದಿದ್ದರು. ಫುಲ್ ಎಲ್ಲ ರೋಡೆಲ್ಲ ತುಂಬ್ಕೊಂಡು ಹೋಗಿದ್ದು ಇವತ್ತು. ಮಸ್ಜಿದ್ ಸ್ವಲ್ಪ ಚಿಕ್ಕದಾಗಿದೆ, ಆದರೂ ಕೂಡ ಈ ಥರ ಫುಲ್ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಮೇನ್ ಇಂಪಾರ್ಟೆಂಟ್ ಪರ್ಸನ್ಸ್ ಅಂದರೆ ಇವರೇ ಇಲ್ಲಿ. ಸೊ ಮಸ್ಜಿದಲ್ಲಿ ಸೊ ಇವರು ವರ್ಡ್ ಇಲ್ಲಿ ಆ್ಯಕ್ಚುಲಿ ಇಲ್ಲೇ ಒರಿಜಿನಲ್ ಇರೋದು. ಇವಾಗ ಪ್ರೆಸೆಂಟ್ ನೋಡ್ಬೋದು ಸೀನ್ಸ್ ಆಗಿ ಯಾವ ಥರ ಇದೆ ಅಂತೇಳಿ. ಸೊ ಎಲ್ಲರೂ ತಮ್ಮ ಮೀಟ್ ಆಗ್ತಾ ಇದ್ದಾರೆ. ನಮಾಜ್ ಮುಗಿದ ತಕ್ಷಣ ಈ ಥರ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಸೊ ಏನು ಬೇಕಾದರೂ ತೊಗೋಬೋದು. ಸೊ ಆಲ್ಮೋಸ್ಟ್ ತೊಗೋಬೋದು. ಮೇನ್ ಪರ್ಸನ್ಸ್ ಅಂದರೆ ಇಲ್ಲಿ ದೀನ್ ಬಾಯ್ ಅಂತ ಹೇಳಿದ್ದಾರೆ. ದೀನ್ ಬಾಯ್, ಈದ್ ಮುಬಾರಕ್. ಫುಲ್ ಬಿಸಿ. ನೋಡ್ಬೋದು ಬೇರೆ ಬೇರೆ ಐಟಮ್ ಎಲ್ಲ ಇಟ್ಟಿದ್ದಾರೆ.
ಜನಗಳು ತಿಂತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಬೇರೆ ಕಂಟ್ರಿಯಿಂದ ಬಂದಿರೋರು, ಅಂದರೆ ಮನೆಯನ್ನ ಎಲ್ಲ ಬಿಟ್ಟು ಬಂದಿರೋರು. ಸೊ ಇಲ್ಲೇ ನಮಾಜ್ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು. ನಾನು ನಿಜವಾಗ್ಲೂ ಇಮ್ಯಾಜಿನ್ ಮಾಡ್ಕೊಂಡಿದ್ದಿಲ್ಲ ಇಷ್ಟು ಜನ ಬರ್ತಾರೆ ಅಂತೇಳಿ. ಆದರೆ ಭಾಳ ಜನ ಬಂದಿದ್ರು ನಮಾಜ್ ಮಾಡೋಕ್ಕೆ. ಎಲ್ಲರೂ ಇದ್ದಾರೆ ಇಲ್ಲಿ, ಎಲ್ಲ ನ್ಯಾಷನಾಲಿಟೀಸ್ ಅವರು ಇದ್ದಾರೆ. ಪಾಕಿಸ್ತಾನು ಮತ್ತು ಬಾಂಗ್ಲಾದೇಶು, ಇಂಡಿಯಾ, ಲಾವೋಸು ಮತ್ತು ಮಲೇಷಿಯನ್ಸು, ಚೈನೀಸು, ಆಲ್ಮೋಸ್ಟ್ ಎಲ್ಲ ಕಂಟ್ರೀಸ್ಗಳ ಜನಗಳು ಇಲ್ಲಿದ್ದಾರೆ. ನೋಡ್ಬೋದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಮಸ್ಜಿದ್ ಕಮಿಟಿಯವರು. ಒನ್ ಆಫ್ ದಿ ಓಲ್ಡೆಸ್ಟ್ ಮಸ್ಜಿದ್ ಇಲ್ಲಿ ಲಾವೋಸಲ್ಲಿ. ಸೊ ಏನಿಲ್ಲ ಅಂತ ಹೇಳಿದ್ರು ಒಂದು 30-40 ವರ್ಷ ಆಗಿದೆ ಅಂತ ಈ ಮಸ್ಜಿದ್ ಇಲ್ಲಿ ಸ್ಟಾರ್ಟ್ ಆಗಿ. ಇಲ್ಲಿ ನಮಾಜ್ ಮಾಡ್ಕೊತ ಈದ್ ಮಾಡ್ಕೊತ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಈ ವರ್ಷ ನಾನು ಯಾವ ಥರ ಮಾಡಬೇಕು ಅಂತೇಳಿ ಗೊತ್ತಾಗ್ತಿದ್ದಿಲ್ಲ. ಸೊ ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು ನಂದು ಚೈನಾಗೆ ಹೋಗೋದು, ಆದರೆ ಚೈನಾಗೆ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಇಲ್ಲೇ ಲಾವೋಸಲ್ಲಿ ಇದು ಮಾಡ್ತಾ ಇದ್ದೀನಿ. ಹಲೋ ಬಾಯ್. ಪ್ಲೇಟ್ ಗಿಟ್ ಏನಿಲ್ಲ ಇಲ್ಲ ತಿನ್ನೋಕ್ಕೆ, ಹಂಗಾಗಿ ಕೈ ಹಾಕಿ ತಿಂತಾ ಇದ್ದೀನಿ. ನೋಡ್ಬೋದು ಈ ಥರ ಇಟ್ಟಿದ್ದಾರೆ. जीन भाई फुल बिजी है भाई, बहुत बिजी है भाई, बहुत बिजी भाई. तुम मिलते नहीं भाई, टाइम नहीं मिलता. अच्छा कर रहा है बच्चा. आपसे मिलना बोले तो टाइम नहीं मिल रहा है. ಅಪಾಯಿಂಟ್ಮೆಂಟ್ लेना है आपसे. ಫಸ್ಟ್ ದಿನ ಬಂದಾಗ ಇವರೇ ಸಿಕ್ಕಿದ್ದು ನನಗೆ ಇಲ್ಲಿ ದೀನ್ ಅಂತೇಳಿ. ಸೊ ಕಾಣ್ತಾ ಇದ್ದಾರಲ್ಲ, ಸೊ ಇವ್ರು ಫುಲ್ ವರ್ಕ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಫುಲ್ ಹೆಲ್ಪ್ ಮಾಡಿದ್ದಾರೆ ಅವಾಗಿಂದ. ಈದ್ ಮುಬಾರಕ್. ಇವರು ನೋಡ್ತಿದ್ರಲ್ಲ, ಇವರು ಆ್ಯಕ್ಚುಲಿ ಇಲ್ಲಿ ಒನ್ ಆಫ್ ದಿ ರಿಚೆಸ್ಟ್ ಪರ್ಸನ್ ಗುರು. ಸೊ ಲುವಾಂಗ್ ಕ್ರಮಾಂಗಲ್ಲಿ ಬಂದರೆ ಇವ್ರದ್ದು ಒಂದು ಹೋಟೆಲ್ ಇದೆ ಇಲ್ಲಿ ನೈಟ್ ಮಾರ್ಕೆಟಲ್ಲಿ. ಸೊ ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡ್ಬೋದು ಅವ್ರಿಗೆ. ಈದ್ ಮುಬಾರಕ್ ಬಾಯ್. ಇವರು ಬಾಂಗ್ಲಾದೇಶಿ ಬಾಯ್. ನಾವು ಇವ್ರ ಜೊತೆ ಎಲ್ಲರೂ ಬಾಂಗ್ಲಾದೇಶಿ ರೈಟ್, ಬಾಂಗ್ಲಾದೇಶಿ. ಇವರು ಭಾಳ ಕ್ಲೋಸ್ ಆಗಿದ್ದಾರೆ ನನಗೆ. ಬಾಯ್ ಕೈಸಾ ಅಚ್ಚಾ. ಈ ಥರ ಏನೋ ಸೂಪ್ ಮಾಡಿದ್ದಾರೆ, ಚಿಕನ್ ಸೂಪು, ಅದರಲ್ಲಿ ಬ್ರೆಡ್ ಕೊಟ್ಟಿದ್ದಾರೆ. ಇದು ತೊಗೊಂಡು ತಿನ್ನಬೇಕು. ಅಚ್ಚಾ ಬಾಯ್. ಊಟ ಗೀಟ ಎಲ್ಲ ಮುಗಿದು ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಸೊ ತಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಸೊ ಇಮಾಮ್ಜಿ ಇವರು, ಅಂದರೆ ಒಂಥರ ಪೂಜಾರಿ ಅಂತ ಹೇಳ್ಬೋದು ನೀವು. इमाम जी कुछ बोलना चाहते हो? अस्सलामुअलैकुम वरहमतुल्लाहि वबरकातुहू। रमज़ान ख़त्म हो गया। ये रमज़ान हम लोगों को ये सिखाया, नमाज कभी मत छोड़ो, अल्लाह की इबादत करो, कुरान तलावत करो, ज़िक्र अदा करो। जब मुसीबत में आ जाएगा तो अल्लाह ताला को याद करो। सब लोगों को हमारा तरफ से ईद मुबारक. ಈದ್ ಮುಬಾರಕ್. ಸೊ ಇವರೆಲ್ಲ ಬಾಂಗ್ಲಾದೇಶಿ ಬಾಯ್ಗಳು. ಫುಲ್ ಇಲ್ಲಿ ನಾವು ನಮಾಜ್ ಮಾಡೋಕೆ ಬಂದಿದ್ದಾರೆ. ಸೊ ಇಲ್ಲಿ ವರ್ಕ್ ಮಾಡ್ತಾರೆ ಇವರು. ಆ್ಯಕ್ಚುಲಿ ಒಂದು ರೆಸ್ಟೋರೆಂಟಲ್ಲಿ ಶೆಫ್ ಆಗಿದ್ದಾರೆ ಇವರು ಮತ್ತು ಇವರು. ಸೊ ಈ ಥರ ಇಲ್ಲಿ ಭಾಳ ಜನ ಕೆಲಸ ಮಾಡ್ತಾ ಇದ್ದಾರೆ ಲಾವೋಸಲ್ಲಿ. ಸೊ ಅವರೆಲ್ಲ ಯಾರಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಸೊ ಇದೇ ಒಂದು ಮಸ್ಜಿದ್ ಇರೋದು ನೋಡ್ಬೋದು ನೀವು ಹಿಂದೆ. ಆಯ್ತು ಗುರು, ಇಷ್ಟೇ. ಇದೇ ತೋರಿಸ್ಬೇಕಾಗಿತ್ತು ಯಾವ ಥರ ರಂಜಾನ್ ಇಲ್ಲಿ ಹಬ್ಬನ ಆಚರಣೆ ಮಾಡ್ತಾರೆ ಲಾವೋಸಲ್ಲಿ ಅಂತೇಳಿ. ಸೊ ನನಗೂ ಸರ್ಪ್ರೈಸಿಂಗ್ ಇತ್ತು ಇಷ್ಟು ಜನ ಕೂಡ್ತಾರೆ ಇಲ್ಲ ಅಂತೇಳಿ. ಇದನ್ನು ಈ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ಇಡಬೇಕಂತ ಇತ್ತು. ಸೊ ಹೇಗೆ ಅನಿಸಿತು ಈ ಎಕ್ಸ್ಪೀರಿಯನ್ಸ್ ಅಂತ ನೀವು ಹೇಳಿ. ಕಷ್ಟ ಅಂತ ಬಂದಾಗ ಒಂದು ಮನುಷ್ಯನ ಇನ್ನೊಂದು ಮನುಷ್ಯನ ಕೆಲಸಕ್ಕೆ ಬರೋದು, ಇತ್ತೀಚಿನ ರಾಜಕೀಯ ಲಾಭಕ್ಕಾಗಿ ಅಥವಾ ಇನ್ನೊಂದು ಲಾಭಕ್ಕಾಗಿ ನಾವೆಲ್ಲ ಒಬ್ಬರಿಂದ ಒಬ್ಬರು ದೂರ ಹೋಗುತ್ತಿರೋದು ಬಹಳ ದುಃಖಕರ ವಿಷಯ. ಕುವೆಂಪು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಭಾರತ, ಮೊದಲ ಮಾನವನಾಗು. ಜೈ ಹಿಂದ್, ಜೈ ಕರ್ನಾಟಕ.